ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ 11 ಮತ್ತು 12ನೇ ಘಟಿಕೋತ್ಸವ ಬೆಂಗಳೂರಿನಲ್ಲಿಂದು ನಡೆಯಿತು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಭಿಕ್ಷು ಆನಂದ್ ಥೇರ್, ಡಾ ಪುಷ್ಪಾ ದೀಕ್ಷಿತ್, ಡಾ ವ್ಯಾಸನ್ ಕೆರೆ ಪ್ರಭಂಜನಾಚಾರ್ಯ, ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಪ್ರೊಫೆಸರ್ ಶಿಂಗಪ್ಪ ಎಚ್ಎಂ ಮತ್ತು ಪ್ರೊಫೆಸರ್ ಸುಕಾಂತ್ ಕುಮಾರ್ ಸೇನಾಪತಿ ಅವರಿಗೆ ಧರ್ಮ ಮತ್ತು ಸಂಸ್ಕೃತಿಯ ಪ್ರಚಾರ ಹಾಗೂ ಸಮಾಜ ಸೇವೆಯಲ್ಲಿ ನೀಡಿದ ಕೊಡುಗೆಗಾಗಿ ರಾಜ್ಯಪಾಲರು ಗೌರವ ಪದವಿ ಪ್ರದಾನ ಮಾಡಿದರು. ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಸಮಾಜ ಮತ್ತು ರಾಷ್ಟ್ರೀಯ ಕಲ್ಯಾಣಕ್ಕೆ ಬಳಸಬೇಕು. ಪದವಿ ಪಡೆದ ವಿದ್ಯಾರ್ಥಿಗಳು ಪಡೆದ ಜ್ಞಾನವನ್ನು ವೈಯಕ್ತಿಕ ಪ್ರಗತಿಗೆ ಸೀಮಿತ ಮಾಡಿಕೊಳ್ಳದೆ ಸಮಾಜ ಸೇವೆಗೂ ದಾರಿಯಾಗಬೇಕು. ಜ್ಞಾನ ಜನರ ಹಿತಕ್ಕೆ ಬಳಕೆಯಾದಾಗ ಅದರ ನಿಜವಾದ ಮೌಲ್ಯ ತಿಳಿಯಲಿದೆ. ವಿನಮ್ರತೆ ಯೋಗ್ಯತೆಯನ್ನು, ಯೋಗ್ಯತೆ ಸಮೃದ್ಧಿಯನ್ನು ಹಾಗೂ ಸಮೃದ್ಧಿ ಸದಾಚಾರವನ್ನು ಬಿಂಬಿಸಲಿದೆ ಎಂದರು. ಸ್ವಾವಲಂಬಿ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಾಚೀನ ಜ್ಞಾನ, ಆಧುನಿಕ ವಿಜ್ಞಾನವನ್ನು ಸಂಯೋಜಿಸಿ ನವೀನತೆ ಸಂಶೋಧನೆಯಲ್ಲಿ ತೊಡಗಿಕೊಳ್ಳಬೇಕು. ಇಡೀ ಜಗತ್ತು ಮಾನಸಿಕ ಒತ್ತಡ, ಪರಿಸರ ಬಿಕ್ಕಟ್ಟು, ಸಾಮಾಜಿಕ ಅಸಮತೋಲನ ಮತ್ತು ಮೌಲ್ಯಹೀನತೆಯಂತಹ ಸವಾಲುಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಭಾರತೀಯ ಜ್ಞಾನ, ಪರಂಪರೆ, ಸಂಸ್ಕೃತ ಸಾಹಿತ್ಯ ಮತ್ತು ಸಂಸ್ಕೃತದ ವಸುದೈವ ಕುಟುಂಬಕಂ ಹಾಗೂ ಸರ್ವೇ ಭವಂತು ಸುಖಿನಃ ಎಂಬ ಶಾಶ್ವತ ತತ್ವಗಳು ಮಾನವೀಯತೆಗೆ ಹೊಸ ದಿಕ್ಕು ನೀಡಿದೆ ಎಂದು ಹೇಳಿದರು. मुझे विश्वास है कि कर्नाटक संस्कृत विश्वविद्यालय आने वाले वर्षों में संस्कृत अध्ययन, शोध, पांडुलिपि संरक्षण, भारतीय ज्ञान परंपरा और अंतर्राष्ट्रीय शैक्षणिक सहयोग के क्षेत्र में नई ऊंचाइयां प्राप्त करेंगे तथा प्राचीन ज्ञान और आधुनिक विज्ञान के बीच